ಹೇಳ್ರಿ ಈಗ ಇಷ್ಟು ದಿನ ಶಕ್ತಿ ಯೋಜನೆ ಬಸ್ ಒಳಗೆ ಎಲ್ಲರೂ ಆಧಾರ್ ಕಾರ್ಡ್ ಐ ಡಿ ತೋರಿಸ್ಕೋಬೇಕಾಯ್ತು ಲೇಡೀಸ್ ಎಸ್ಪೆಷಲಿ. ಈಗ ಅದ್ರ ಬದಲಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡಾತಾರೆ. ಇದು ಹೆಂಗೆ ಬೆಟರ್ ಅಂತಿರೋ ಹೆಂಗೆ? ಹೌದು, ಇಷ್ಟು ದಿವಸ ನಮಗೆ ಶಕ್ತಿ ಯೋಜನೆ ಒಳಗೆ ಹೆಣ್ಮಕ್ಳೆಲ್ಲರೂ ದೇವರಿಗೆ ಅವರು ತವ್ರ ಮನೆಗೆ ಅಡ್ಡಾಡಕ್ಕೆ ಭಾಳ ಹೆಲ್ಪ್ ಆಗಿತ್ತು. ಯಾಕಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಬೇಕಲ್ಲಿ ಹೆಣ್ಮಕ್ಳು ಅಡ್ಡಾಡುವಂಗೆ ನಮ್ಮ ಸರ್ಕಾರ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿತ್ತು. ಇನ್ನೂ ಒಂದು ಅನುಕೂಲ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಈಗ ಆಧಾರ್ ಕಾರ್ಡ್ ನಮ್ಮ ಕರ್ನಾಟಕದಾಗ ಇಂಡಿಯಾದಾಗ ಆಯ್ತು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವೆರಿಫಿಕೇಷನ್ ಒಂದು ಐಡೆಂಟಿಟಿಗೆ. ಇಲ್ಲಿ ನಾವು ಇರೋದಕ್ಕೆ ನಮ್ದು ಅಡ್ರೆಸ್ ಪ್ರೂಫ್ ಸಂಬಂಧ ಅದು ನಾವು ಅಲ್ಲಿ ಇಲ್ಲೇ ಬ್ಯಾಗ್ನಾಗ ಹೋಗ್ಬೇಕಾದ್ರೆ ಮುದುಡಿ ಆಗೋ ಚಾನ್ಸಸ್ ಇರ್ತೈತಿ, ಹರಿದು ಹೋಗೋ ಚಾನ್ಸಸ್ ಇರ್ತೈತಿ. ಅದ್ರ ಬದಲಿ ಬಸ್ ಪಾಸ್ಗತ್ಲೆ ಇವ್ರು ಒಂದು ಆನ್ಲೈನ್ ನೀವು ಲಾಗಿನ್ ಆಗಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಇದನ್ನು ಮಾಡ್ಯಾರ. ಅದನ್ನು ನೀವು ಇಟ್ಕೊಂಡು ಹೋಗಿ ಅದನ್ನು ತೋರಿಸಿದ್ರೆ ಇಟ್ ಈಸ್ ಈಕ್ವಲ್ ಟು ಆಧಾರ್ ಕಾರ್ಡ್. ನೀವು ಅದನ್ನು ತೋರಿಸಿನ ನೀವು ಬಸ್ನಾಗ ಆರಾಮಾಗಿ ಈಗ ಹೆಂಗೆ ಆಧಾರ್ ಕಾರ್ಡ್ ತೋರಿಸಿ ಇದನ್ನು ಮಾಡ್ತಿದ್ರಿ, ಟ್ರಾವೆಲ್ ಮಾಡ್ತಿದ್ರಿ, ಅಡ್ಡಾಡ್ತಿದ್ರಿ, ಅದೇ ಸೇಮ್ ಸ್ಮಾರ್ಟ್ ಕಾರ್ಡ್ ಅಂತ ಕೊಡಕ್ಕೆ ಪ್ಲ್ಯಾನ್ ಮಾಡ್ಯಾರ. ಅದನ್ನು ನೀವು ಆಧಾರ್ ಕಾರ್ಡ್ ಥರ ಬಸ್ನಾಗ ಯೂಸ್ ಮಾಡಿ ಸ್ಮಾರ್ಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ನೀವು ಅಡ್ಡಾಡಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಅದು ನಮಗೆ ಗೌರ್ಮೆಂಟ್ ಮಾಡಿಕೊಟ್ಟಿರೋ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವ್ಯವಸ್ಥೆ. ಆದಷ್ಟು ಬೇಗ ಜಾರಿಗೆ ಬಂದ್ರೆ ಓಕೆ. ಒಂದು ನಿಮಗೆ ಕಷ್ಟ ಅನ್ನಿಸ್ಬೋದು ಒಂದು ಆನ್ಲೈನ್ ಲಾಗಿನ್ ಆಗೋದು, ಬಟ್ ಅದು ಒಂದು ಎಲ್ಲ ವೇದಿಕೆಗಳು ಇರ್ತಾವೆ ಅಂಗಡಿಯಾಗ. ಎಲ್ಲ ಕಡೆ ನೀವು ಹೋಗಿ ಕೇಳಿದ್ರೆ ವೆರಿಫಿಕೇಷನ್ ಇಲ್ಲ ಲಾಗಿನ್ ಮಾಡಿಕೊಡ್ತಾರೆ. ನೀವು ಅದನ್ನು ಇಟ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಕಡೆ ತೊಗೊಂಡು ಹೋಗ್ಬೇಕಾಗಿಲ್ಲ. ಹಂಗೆ ಸ್ಮಾರ್ಟ್ ಕಾರ್ಡನ್ನು ನಿಮ್ಮ ಪರ್ಸ್ನಾಗ ಇಟ್ಕೊಂಡು ಹೋಗಿ ಅದನ್ನು ತೋರಿಸಿದ್ರೆ ನೀವು ಆರಾಮಾಗಿ ಕ್ಯಾರಿ ಮಾಡೋಕ್ಕೂ ಈಸಿ ಆಗ್ತೈತಿ. ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು.